ಸೊ ವಾಟ್ಸಪ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ ಫ್ರೆಂಡ್ಸ್? ನಾನು ಸಕ್ಕತ್ತಾಗಿದ್ದೀನಿ. ಸೊ ಒನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಟೆಕ್ಕರ್ ಸ್ಪ್ಲೆಂಡರ್ ಅಂತ ಹೇಳ್ತಾ, ಸೊ ಮೊನ್ನೆ ಶುಕ್ರವಾರ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಹಂತದ ಒಂದು ವೀಡಿಯೋಸನ್ನು ಬಿಟ್ಟಿದ್ದೆ. ನಿಮ್ಮ ಸಪೋರ್ಟಿವ್ ಆಗಿರೋದು, ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹಾಗೆ ಕೂಡ ನಾನು ಯೂಟ್ಯೂಬಿಗೆ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ನನ್ನ ಸ್ಟೇಟಸಲ್ಲಿ ಹಾಕಿ ನೆಕ್ಸ್ಟ್ ಸ್ಯಾಟರ್ಡೆ ನಾನು ಬ್ರಾಂಚಿಗೆ ಏನು ಬರುವಾಗ ಸುಮಾರು ಜನ ನನಗೆ, ಇವನ್ ನನ್ನ ಸ್ಟಾಫ್ ಫ್ರೆಂಡ್ಸ್ ಆಗಿರ್ಬೋದು, ಅಕೌಂಟ್ ಹೋಲ್ಡರ್ ಕಸ್ಟಮರ್ಸ್ ಆಗಿರ್ಬೋದು, ತುಂಬಾ ಲೈಕ್ ಮಾಡಿ ಹೇಳಿದರು, ಏನಪ್ಪ ಯೂಟ್ಯೂಬ್ ಸಿಕ್ಕಾಪಟ್ಟೆ ಜೋರಿದೆ ಅಂತ ಅಂದು. ಸೊ ಆ ಜೋರಿರೋದು ಇನ್ನೂ ಜೋರಾಗಬೇಕು, ಹೆಚ್ಚಿನ ಹಂತಕ್ಕೆ ಬೆಳಿಬೇಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ನಿಮ್ಮಗಳ ಸಪೋರ್ಟ್ ಅಂತೂ ತುಂಬಾ ಮುಖ್ಯ ಇದೆ. ಸೊ ಈ ಹಿಂದೆ ನೀವು ಸಪೋರ್ಟ್ ಮಾಡಿರೋದಕ್ಕೆ, ಅಂದರೆ ಮೊದಲ ವೀಡಿಯೋಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ. ಹಾಗೆ ಸೊ ಮುಂದಿನ ವೀಡಿಯೋದಲ್ಲಿ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಅಂತ ನಂಬಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ನನಗೆ ಸಿಕ್ಕಂಥವ್ರು, ನನ್ನ ಯೂಟ್ಯೂಬನ್ನು ಏನು ಇಲ್ಲಿ ವಾಟ್ಸಪ್ಪಲ್ಲಿ ನೋಡಿದಂಥವ್ರು ಸುಮಾರು ಜನ ಕೇಳಿದ್ದು ಒಂದೇ, ಏನಪ್ಪ ಕಮೆಂಟ್ ಸೆಕ್ಷನ್ ಆನ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಆನ್ ಮಾಡು ಅಂತ. ಸೊ ನಿಮ್ಗಳ ಆಸೆ ಅಂತೆ ಕಮೆಂಟ್ ಸೆಕ್ಷನ್ ಆನ್ ಮಾಡ್ತೀನಿ. ಸೊ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಬ್ಯಾಂಕ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಕಮೆಂಟ್ ಮಾಡುವಾಗ ಸ್ವಲ್ಪ ನೋಡಿಬಿಟ್ಟು ಕಮೆಂಟ್ ಮಾಡಿರಿ. ಇನ್ ಕೇಸ್ ಆಫ್ ಏನಾರ ನಾನು ಬ್ಯಾಂಕಿಂಗ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡುವಾಗ ತಪ್ಪು ಕೊಟ್ಟಿದ್ರೆ, ಸೊ ಅದಕ್ಕೆ ಕರಪ್ಷನ್ಗಳನ್ನ ನಿಮ್ಮ ಕಮೆಂಟ್ ಮುಖಾಂತರ ಹಾಕಿ. ದಯವಿಟ್ಟು ಬೇರೆ ಬೇರೆ ಕಮೆಂಟ್ಸ್ಗಳನ್ನ ಹಾಕಬೇಡಿ ಅಂತ ನಾನು ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಆ ಥರ ಏನಾದ್ರು ನನಗೆ ಕಮೆಂಟ್ ಹಾಕಬೇಕು ಅನಿಸಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಕಾಮಿಡಿ ವೀಡಿಯೋಸ್ಗಳನ್ನ ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡ್ಲಿಕ್ಕಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ನನಗೆ ಫ್ರೆಂಡ್ ಸರ್ಕಲ್ ಸಿಕ್ಕೋರೆಲ್ಲ ಈ ಲಾಸ್ಟ್ 4 ಡೇಸಲ್ಲಿ ಕೇಳಿದರು, ಸೊ ಏನಪ್ಪ ಅಂತಂದರೆ, ಏನು ಗುರು ಲೈವ್ ಬರ್ತೀಯಂತ, ಏನು ಕೊಡ್ತೀಯ ಗಿಫ್ಟು, ನನಗೆ ಕೊಡು ಅಂತ ಅಂದು. ಸೊ ಸತ್ಯನೇ ಹೇಳ್ತೀನಿ, ಇದು ನನ್ನ ಬೆಳವಣಿಗೆ ಇನ್ನು ಮೊದಲನೇ ಅಂತ. ನಾನು ಯಾವುದೇ ರೀತಿ ದೊಡ್ಡ ಗಿಫ್ಟು ಸಣ್ಣ ಗಿಫ್ಟು ಅಂತ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಲೈವ್ ಬಂದಾಗ ನನ್ನ ಕೈಲಿದ್ದ, ಅಂದರೆ ನನ್ನ ಅಕೌಂಟಿದ್ದ ಬೈ ಮನಿ ಆಗಿರ್ಬೋದು ಅಥವಾ ಒಂದು ಗಿಫ್ಟ್ ಆಗಿರ್ಬೋದು, ಬಂದಿರತಕ್ಕಂಥ 3 ಜನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೆ ಸೊ ನಾನು ಕೊಡ್ತಾಯಿದ್ದೀನಿ. ಇವನ್ ಗಿಫ್ಟರ ಕೊಡ್ಬೋದು ಅಥವಾ ಒಂದು ಪ್ರೈಸ್ ಮನಿ ಮುಖಾಂತರನಾದರೂ ಕೊಡ್ಬೋದು. ಸೊ ದಯವಿಟ್ಟು ಅದನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿ ಅಂತ ಕೇಳ್ತೀನಿ. ಗಿಫ್ಟ್ ಬಗ್ಗೆ ಇದ್ದದ್ದು ಕಂಪ್ಲೀಟಾಗಿ ಡೌಟ್ ಕ್ಲಿಯರ್ ಆಯಿತು ಅನ್ಕೊತೀನಿ. ಸೊ ಸ್ಯಾಟರ್ಡೇ ಶನಿವಾರ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಇದೆ, ಲೈವ್ ಸಿಗೋಣ. ಒಂದು 12 ಗಂಟೆಯಿಂದ 1 ಗಂಟೆಗೆ ಲೈವ್ ಬರ್ತೀನಿ. ಸೊ ಒಂದು ವಿಷಯ ನಾನು ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋನಲ್ಲಿ ನನ್ನ ಕಮೆಂಟ್ ಸೆಕ್ಷನ್ ಬಾಕ್ಸನ್ನು ಆನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಯಾರು ಈಗ ನನ್ನ ಚಾನಲಿಗೆ ಆಗಿದ್ದೀರಾ ಅವ್ರುಗಳು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಹೆಸರನ್ನು, ಇವನ್ ಆಲ್ರೆಡಿ ಗೊತ್ತಾಗಿದೆ, ನಂಬರ್ ಆಫ್ ಸಬ್ಸ್ಕ್ರೈಬರ್ ಮಾತ್ರ ಬರ್ತಾ ಇದೆ ನನಗೆ, ಎಷ್ಟು ಜನ ಆಗಿದ್ದಾರೆ ಅಂತ ಬರ್ತಿದ್ದೇನೆ ಹೊರತಾಗಿ ಯಾರ್ಯಾರು ಆಗಿದ್ದಾರೆ ಅಂತ ಬರ್ತಿಲ್ಲ. ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದಾವೆ. ಸೊ ಇನ್ನೂ ಕೆಲವೊಬ್ರದ್ದು ಯಾರ್ದು ಬರ್ತಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಮೆಂಟ್ ಸೆಕ್ಷನನ್ನು ಆನ್ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಹೆಸರನ್ನ ಒಂದ್ಸತಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ, ನಾನು ಸ್ಯಾಟರ್ಡೇ ಲೈವಲ್ಲಿ ಬಂದಾಗ ಸೊ ಈ ಕಮೆಂಟ್ ಸೆಕ್ಷನ್ ಮುಖಾಂತರ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂತ ಅಂದು. ಈ ಒಂದು ಪ್ಲ್ಯಾನಲ್ಲಿ ವರ್ಕೌಟ್ ಆಗುತ್ತೆ ಅಂತ ತಿಳ್ಕೊಂಡಿನಿ. ಸೊ ಮತ್ತೆ ತಡ ಮಾಡೋದು, ಸ್ಯಾಟರ್ಡೇ ಲೈವಲ್ಲಿ ಸಿಗೋಣ. ಈ ಕಮೆಂಟಲ್ಲಿ ಏನಾರ ಬೇರೆ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅವರಿಗೆ ನಮ್ಮ ಬಾಸ್ ಕಡೆಯಿಂದ ಒಂದೇ ಒಂದು ಫೈನಲ್ ಲೈನ್ ಹೇಳ್ತೀನಿ. ಸ್ಯಾಟರ್ಡೇ ಸಿಗೋಣ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಡೇ, ಬಾಯ್.